ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರ ಫೋಟೋ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ನಿಂದ ವಿಶ್ವ ಛಾಯಾಗ್ರಹಣ ದಿನ ಪ್ರಯುಕ್ತ ರಕ್ತದಾನ. ಛಾಯಾಗ್ರಾಹಕರ ಬದುಕು ಸಂಕಷ್ಟದಲ್ಲಿದೆ ಎಂದ ಸಂಗಮ್. ರಕ್ತದಾನದ ಮೂಲಕ ಸಮಾಜ ಸೇವೆ ಎಂದ ಷಣ್ಮುಖ ಎಂಬಿ. ಸಿಂಗನೂರು ಗ್ರಾಮದಲ್ಲಿ ದಲಿತ ಯುವಕನ ಕೊಲೆ ಖಂಡಿಸಿ ಡಿಎಸ್ಎಸ್ನಿಂದ ರಸ್ತೆ ತಡೆದು ಪ್ರತಿಭಟನೆ. ಯುವಕನ ಕುಟುಂಬಕ್ಕೆ 1 ಕೋಟಿ ಪರಿಹಾರ ನೀಡಲು ನಾಗರಾಜ್ ಒತ್ತಾಯ. ಯುವಕನ ಕೊಲೆ ಮಾಡಿದ ಆರೋಪಿಗೆ ಮರಣದಂಡನೆ ನೀಡಲು ಚಂದ್ರಪ್ಪ ಒತ್ತಾಯ. ಈಗ ಸುದ್ದಿಯ ವಿವರ. ಛಾಯಾಚಿತ್ರ ಹಳೆಯ ನೆನಪುಗಳನ್ನು ಹೆಕ್ಕಿ ತೆಗೆದು ಮನಸ್ಸಿಗೆ ಆನಂದ ನೀಡುತ್ತದೆ. ಒಂದು ಫೋಟೋ 100 ಭಾವನೆಗಳನ್ನು ಬಿಂಬಿಸುವ ವಿಶೇಷ ಶಕ್ತಿ ಹೊಂದಿದೆ ಎಂದು ರೋಟರಿ ರಕ್ತನಿಧಿ ಕೇಂದ್ರದ ಡಾಕ್ಟರ್ ಬಿಜಿ ಸಂಗಮ್ ತಿಳಿಸಿದರು. ಸಾಗರದ ರೋಟರಿ ರಕ್ತನಿಧಿ ಕೇಂದ್ರದಲ್ಲಿ ಸೋಮವಾರ ತಾಲೂಕು ಫೋಟೋ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ ವತಿಯಿಂದ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಮತ್ತು ಸ್ವಾತಂತ್ರ್ಯ ದಿನೋತ್ಸವ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ರಕ್ತದಾನಿಗಳಿಗೆ ಪ್ರಮಾಣ ಪತ್ರ ವಿತರಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ಜೊತೆಗೆ ಈ ಬ್ಲಡ್ ಕ್ಯಾಂಪ್ ಅನ್ನು ನಮ್ಮ ಸಾಗರ ರೋಡ್ ಟ್ರಿಪ್ ಆದಮೇಲೆ ಅವರ ಸಹಕಾರದಲ್ಲಿ ಪ್ರತಿ ವರ್ಷವೂ ಕೂಡ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರ ಹೀಗೆ ಇದ್ದರೆ ಇನ್ನೂ ಹೆಚ್ಚು ನಡೆದು ಬಂದ ಕಾರ್ಯ ಬಗ್ಗೆ ಸವಿಸ್ತರವಾಗಿ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ನಾನು ಸಂಘದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ನಮ್ಮ ವೈದ್ಯಾಧಿಕಾರಿಗಳಾದ ಸಂಗಮ್ ಸರ್ ಈ ಸಂದರ್ಭದಲ್ಲಿ ಬ್ಲಡ್ ಬ್ಯಾಂಕಿನ ಬ್ಲಡ್ಡಿನ ಮಹತ್ವದ ಬಗ್ಗೆ ನಮಗೆ ವಿಸ್ತಾರವಾಗಿ ತಿಳಿಸ್ಕೊಡ್ಬೇಕಾಗಿ ನಾನು ಅವರಲ್ಲಿ ವಿನಂತಿಸಿಕೊಳ್ತೇನೆ. ಅಧ್ಯಕ್ಷರೇ, ಡಾಕ್ಟರ್ ಸಚಿನ್ ಅವರೇ, ಎಲ್ಲ ಈ ಸಂಘದ ಪದಾಧಿಕಾರಿಗಳೇ ಮತ್ತು ಇಲ್ಲಿ ನೆರೆದಂಥ ಬ್ಲಡ್ ಬ್ಯಾಂಕಿನ ಸಿಬ್ಬಂದಿ, ಮೊಟ್ಟ ಮೊದಲನೇದಾಗಿ ಈ ಛಾಯಾಗ್ರಹಣ ಮತ್ತು ಇದರ ದಿನವಾಗಿ ನಾನು ತಮ್ಮೆಲ್ಲರಿಗೆ ಶುಭಾಶಯಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ನಾನು ನೋಡಿದಂಗೆ ನಾನು ಯಾವಾಗ ಬೇಸರ ಆಗುತ್ತೋ ಆವಾಗ ನಾನು ಹಳೆಯ ಫೋಟೋಗಳು ನೋಡ್ತಾ ಕೂತ್ಕೊಂಡು ನನ್ನ ಸ್ಕೂಲ್ ಡೇಸ್, ನನ್ನ ಪ್ರೈಮರಿ ಸ್ಕೂಲು, ಅದರವಾಗಿಂದ ನನಗೆ 65 ವರ್ಷ, ಅವಾಗಿಂದ ಸಣ್ಣ ಮಗುವಿದ್ದಾಗಿಂದ ನನ್ನ ಹತ್ರ ಫೋಟೋ ಇದೆ. ಅವ್ರ ಕಾರಣ ತಮ್ಮ ಒಂದು ವೃತ್ತಿಯಿಂದ, ಆ ವೃತ್ತಿ ಇರೋದ್ರಿಂದ ನಮಗೊಂದು ಆ ಫ್ಲ್ಯಾಶ್ ಬ್ಯಾಕ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಅದೊಂದು ನಮಗೆ ಅದರದ್ದು ಖುಷಿ ಹೇಳಲಿಕ್ಕೆ ಬರಲ್ಲ, ಬಾಯಿಗೆ ವರ್ಣಿಸ್ಲಿಕ್ಕೆ ಬರಲ್ಲ. ನಮ್ಮ ಫೋಟೋಗಳನ್ನ ನಾವು 50-60 ವರ್ಷದ ಹಿಂದೆ ನೋಡಿದಂಥ ಫೋಟೋಗಳನ್ನ ನೆನೆಸ್ಕೊಂಡ್ರೆ ಅದು ಒಂಥರ ಭಾಳ ಖುಷಿ ಕೊಡುವಂಥ ವಿಷಯ. ಹೀಗೆ ಮೂಲ ಕಾರಣ ನಮ್ಮ ಈ ಪ್ರೊಫೆಷನ್, ಈ ವೃತ್ತಿ ಏನಿದೆಯಲ್ಲ ಆ ಥರ ಮುಖ್ಯವಾದಂಥ. ಆದರೆ ಷಣ್ಮುಖರು ಹೇಳಿದಂಗೆ ಇತ್ತಿತ್ತಲಾಗಿ ಆಧುನಿಕ ಯುಗದಲ್ಲಿ ಬೇರೆ ಬೇರೆ ಆವಿಷ್ಕಾರಗಳಿಂದ ಭಾಳಷ್ಟು ಪ್ರೊಫೆಷನ್ಗಳಿಗೆ ತೊಂದರೆ ಆಗಿದೆ. ಅದೇ ಥರ ನಮ್ಮ ಈ ಪ್ರೊಫೆಷನ್ಗೆ ತೊಂದರೆ ಆಗಿದೆ. ಅದರಲ್ಲಿಯೂ ನಾವು ಮೆಟ್ಟಿಂತು ಸಾಕಷ್ಟು ಬೇರೆ ಬೇರೆ ಅಡ್ವೆಂಚರ್ಸ್ ಮಾಡ್ತಾ ಇದ್ದೀರಿ. ಮತ್ತು ಸರ್ಕಾರಕ್ಕೂ ಇದಕ್ಕೆ ಉತ್ತಮವಾದಂಥ ಬೆಂಬಲ ಸಿಗುವುದು ಭಾಳ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಅಸೋಸಿಯೇಷನ್ ಎಲ್ಲ ಹೋರಾಡ್ತಿದ್ದೀರಿ ಅಂದ್ಕೊಳ್ತೀನಿ. ಆ ಥರದ ಆಶೀರ್ವಾದ ಅದರ ಬಗ್ಗೆ ಯಶಸ್ವಿ ಸಿಗಲಿ, ಸರ್ಕಾರದಿಂದ ಎಲ್ಲ ಸೌಲಭ್ಯಗಳು ಸಿಗುವಂಥ ವ್ಯವಸ್ಥೆ ಆಗಲಿ ಅಂತ ಭಗವಂತನ ಪ್ರಾರ್ಥಿಸ್ತಾ, ಮುಖ್ಯವಾಗಿ ತಾವು ಪ್ರತಿ ಬ್ಲಡ್ ಈ ದಿವಸ ತಾವು ಕಳೆದ 6 ವರ್ಷದಿಂದ ತಾವು ಇದೊಂದು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಹಮ್ಮಿಕೊಂಡು ಬಂದಿದ್ದೀರಾ. ನಮ್ಮ ಬ್ಲಡ್ ಡೊನೇಷನ್ ಕ್ಯಾಂಪಿಗೆ ತಾವು ಕೊಡುವಂಥ ಪ್ರತಿಯೊಂದು ಬ್ಲಡ್ ಭಾಳ ಉತ್ತಮವಾಗಿ ಉಪಯೋಗ ಆಗ್ತದೆ. ತಾವು ಕೊಡುವಂಥ ಮನಸ್ಸಿದೆಯಲ್ಲ ಅದು ಭಾಳ ನಮಗೆ ಶ್ಲಾಘನೀಯ ಅನಿಸ್ತದೆ. ನಮ್ಮ ಬ್ಲಡ್ ಬ್ಯಾಂಕ್ ಆಗೋಕ್ಕಿಂತ ಮುಂಚೆಯಿಂದಲೇ ಈ ಅಸೋಸಿಯೇಷನ್ ತುಂಬ ಆ್ಯಕ್ಟಿವ್ ಆಗಿತ್ತು. ಈ ಬ್ಲಡ್ ಬ್ಯಾಂಕ್ ಆದಮೇಲೆ ನಿಮ್ಗೆ ಎಷ್ಟು ಆ್ಯಕ್ಟಿವ್ ಇದೆ ನಮಗೆ ಡೈರೆಕ್ಟಾಗಿ ಗೊತ್ತಾಗುತ್ತೆ. ತಮ್ಮೆಲ್ಲರದ್ದು ಲೀಸ್ಟ್ ನಮ್ಮ ಹತ್ರ ಇದೆ. ಈ ಕ್ಯಾಂಪ್ನಲ್ಲಿ ಅಷ್ಟೇ ಇಲ್ಲ, ನಾವು ಬೇಕಾದಾಗ ನಾವು ತಮಗೆ ಫೋನ್ ಮಾಡ್ತೀವಿ, ತಾವು ಬಂದು ಕೊಡ್ತಾ ಇದ್ದೀವಿ. ತಮ್ಮ ಅಸೋಸಿಯೇಷನ್ನಿಂದ ನಿಮಗೆ ಭಾಳಷ್ಟು ಲಾಭ ಆಗಿದೆ. ಸಾಗರದ ಸ್ವಾಸ್ಥ್ಯನ ಕಾಪಾಡಿಕೊಳ್ಳಿಕ್ಕೆ ತಮ್ಮ ಅಸೋಸಿಯೇಷನ್ ಭಾಳ ಪ್ರಮುಖ ಪಾತ್ರ ವಹಿಸಿದಲ್ಲಿ ತಪ್ಪಾಗಿತ್ತು. ಮೊನ್ನೆ ಈ ಡೆಂಗ್ಯೂ ಫೀವರ್ ಇದರಲ್ಲಿ ನಮ್ಮ ಪ್ಲೇಟ್ಲೆಟ್ಸ್ ಅವಶ್ಯಕತೆ ಇದ್ದಾಗ ನಾವು ಸಾಕಷ್ಟು ಎಲ್ಲರಿಗೂ ಫೋನ್ ಮಾಡಿದ್ದೀವಿ. ಹೆಚ್ಚು ಕಡಿಮೆ ಎಲ್ಲರೂ ಬಂದು ಕೊಟ್ಟಿದ್ದಾರೆ. ಈಗ ನಾವು 1,000 ಮೇಲೆ ನಾವು ಪ್ಲೇಟ್ಲೆಟ್ಸನ್ನು ಸಾಗರ ತಾಲೂಕಿನ ಜನರಿಗೆ ಇಶ್ಯೂ ಮಾಡಿದ್ವಿ. ಇವೆಲ್ಲ ಜನ ನಾವು ಮುಂಚೆ ಬ್ಲಡ್ ಬ್ಯಾಂಕ್ ಇಲ್ಲದಾಗೆ ನಾವು ಶಿವಮೊಗ್ಗ ಕಳಿಸುವಂಥ ಪರಿಸ್ಥಿತಿ ಬೇಕಿತ್ತು. ಅದು ಐಡೆಂಟಿಫೈ ಮಾಡಲಿಕ್ಕೆ ಎಷ್ಟೋ ಜನರ ಪ್ರಾಣ ಹೋಗುವಂಥ ಲೇಟಾಗಿ ಹೋಗ್ತಿದ್ರು. ಎಷ್ಟೋ ಜನರ ಪ್ರಾಣ ಮುಂಚೆ ಕಳ್ಕೊಂಡಿದ್ರು. ಬ್ಲಡ್ ಬ್ಯಾಂಕ್ ಆಗೋದ್ರಿಂದ ಸಾಗರದ ಸ್ವಾಸ್ಥ್ಯನ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ತುಂಬ ಉಪಯೋಗ ಇದೆ. ಬ್ಲಡ್ ಬ್ಯಾಂಕ್ ಇದ್ದರೆ ಸಾಲದು. ಬ್ಲಡ್ ಬ್ಯಾಂಕಿಗೆ ಮೇನ್ ಬೇಕಾಗಿರೋದು ಈ ಬ್ಲಡ್ ಡೋನರ್ಸ್. ಆ ಬ್ಲಡ್ ಡೋನರ್ಸ್ನ ಕೆಲಸ ತಾವು ಮಾಡ್ತಾಯಿದ್ದೀರಿ. ತುಂಬ ತಮ್ಮ ಕಾರ್ಯ ತುಂಬ ಶ್ಲಾಘನೀಯ. ನಮ್ಮ ಬ್ಲಡ್ ಬ್ಯಾಂಕಿನ ಸಿಬ್ಬಂದಿ ಪರವಾಗಿ, ಆಡಳಿತ ಮಂತ್ರಿ ಪರವಾಗಿ, ಎಲ್ಲರ ಪರವಾಗಿ ಅಧ್ಯಕ್ಷರಿಗೆ ಮತ್ತು ಇಲ್ಲಿ ನಡೆದಂಥ ಎಲ್ಲ ಪದಾಧಿಕಾರಿಗೆ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೀನಿ.
ಧನ್ಯವಾದಗಳು. ಈ ಅಸೋಸಿಯೇಷನ್ಗೆ ಫೋಟೋಗ್ರಾಫರ್ ಹಾಗೂ ವಿಡಿಯೋಗ್ರಾಫರ್ ಸಂಘದ ಪದಾಧಿಕಾರಿ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗೆ ನಮ್ಮ ರೋಟರಿ ರೆಡ್ ಕ್ರಾಸ್ ರಕ್ತ ಕೇಂದ್ರದ ಸೇವಾ ಪುರಸ್ಕಾರವನ್ನು ಈ ಬ್ಲಡ್ ಡೊನೇಷನ್ ಕ್ಯಾಂಪ್ ಅರೇಂಜ್ ಮಾಡಿರೋದ್ರಿಂದ ನಾವು ಇದನ್ನು ಕೊಡಲಿಕ್ಕೆ ಇಷ್ಟಪಡ್ತೀವಿ. ತಾವು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಘದ ಅಧ್ಯಕ್ಷ ಎಂಬಿ ಷಣ್ಮುಖ, ಮುಖ್ಯವಾಗಿದೆ. ಜೊತೆಗೆ ಮನುಷ್ಯನ ಒಂದು ಮನಸ್ಸನ್ನು ಉಲ್ಲಾಸಪಡಿಸುವಂತಹ ಒಂದು ಕ್ಷೇತ್ರ ಇದು. ಇವತ್ತು ಈ ಕ್ಷೇತ್ರ ತುಂಬ ಎತ್ತರಕ್ಕೆ ಬೆಳೆದಿದೆ, ಸಂತೋಷ. ಜೊತೆಗೆ ಇವತ್ತು ಏನಾಗಿದೆ ಅಂದರೆ ಈ ವೃತ್ತಿಯನ್ನು ಮಾಡಿಕೊಂಡು ಬರುವಂತಹ ನಮ್ಮಂಥವರಿಗೆ ಈ ಮುಂದುವರೆದ ತಂತ್ರಜ್ಞಾನದಿಂದ ತುಂಬ ಏನು ನಷ್ಟವಾಗಿದೆ. ಇವತ್ತು ಮೊಬೈಲ್ ಅನ್ನೋದು ಇವತ್ತು ಈ ಒಂದು ಬಂದುಬಿಟ್ಟು ನಮ್ಮಂಥ ಏನು ಈ ವೃತ್ತಿಯನ್ನು ಮಾಡ್ಕೊಂಡು ಹೋಗೋರಿಗೆ ಹಲವಾರು ರೀತಿಯಲ್ಲಿ ನಷ್ಟವನ್ನು ಉಂಟು ಮಾಡಿದೆ. ಎಷ್ಟು ಇದರ ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ಮೋರಿಸ್ ಸಾಲ್ಡನ್, ಅನಿಲ್ ಕುಮಾರ್, ಸತೀಶ್ ಆರ್, ಶ್ರೀನಾಥ್, ಅರುಣ್ ಕುಮಾರ್, ಅವಿನಾಶ್, ಕಿರಣ್, ಗಣೇಶ್ ಇನ್ನಿತರರು ಹಾಜರಿದ್ದರು. ಕೊಪ್ಪಳ ಜಿಲ್ಲೆ ಸಿಂಗನೂರು ಗ್ರಾಮದಲ್ಲಿ ದಲಿತ ಯುವಕನನ್ನು ಬರ್ಬರ ಹತ್ಯೆಗೈದ ಕ್ಷೌರಿಕನನ್ನು ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ಸೋಮವಾರ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಬಣದ ವತಿಯಿಂದ ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಸಮಿತಿಯ ತಾಲೂಕು ಸಂಚಾಲಕ ನಾಗರಾಜ್, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನಲ್ಲಿ ಸಂಗನಾಳ ಗ್ರಾಮದಲ್ಲಿ ಇವತ್ತು ಒಂದು ದಲಿತ ಯುವಕನ ಕೊಲೆಯಾಗಿದೆ. ಆ ಯುವಕನ ಹೆಸರು ಯಮನೂರಪ್ಪ ಈರಪ್ಪ ಬಂಡಿಯಾಳ್ ಅಂತೇಳಿ. ಆಮೇಲೆ ಕೊಲೆ ಮಾಡಿರ್ತಕ್ಕಂಥ ಆರೋಪಿ ಮುದುಕಪ್ಪ ಅಂದಪ್ಪ ಹಡಪದ್ ಅಂತೇಳಿ. ಇವನು ಪಾಪ ಏನು ಯಮನೂರಪ್ಪ ಈರಪ್ಪ ಬಂಡಿಯಾಳ್ ಅಂತಕ್ಕಂಥವನು ಏನು ಕಟಿಂಗ್ ಮಾಡಿಸ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವನಿಗೆ ಕಟಿಂಗ್ ಮಾಡಲ್ಲ ಅಂತೇಳಿ ನಿರಾಕರಿಸಿ, ನೀನೊಬ್ಬ ದಲಿತ ಯುವಕ, ನಿನಗೆ ಕಟಿಂಗ್ ಮಾಡಲ್ಲ ಅಂತೇಳಿ ಅವನಿಗೆ ಜಾತಿ ನಿಂದನೆ ಮಾಡಿ ಅವನನ್ನು ಅವಮಾನ ಮಾಡಿ ಮಾತಿಗೆ ಮಾತು ಬೆಳೆದ್ರು. ಆಮೇಲೆ ಆ ಹಡಪದ್ ಏನು ಮುದುಕಪ್ಪ ಅಂದಪ್ಪ ಹಡಪದ್ ಏನಿದ್ದಾನೆ ಅವನ ಕತ್ರಿಯಿಂದ ಅವನ ಹೊಟ್ಟೆಗೆ ತೆಗೆದು ಬರ್ಬರವಾಗಿ ಹತ್ಯೆ ಮಾಡಿರ್ತಾನೆ. ಇದೊಂದು ಖಂಡನೀಯ. ಈ ಒಂದು ಘಟನೆಯನ್ನು ಕರ್ನಾಟಕ ದಲಿತ ಸಂಘರ್ಷ ಸಾಗರ ಶಾಖೆ ಖಂಡಿಸುತ್ತೆ. ಮತ್ತೆ ಇವತ್ತು ಈ ಒಂದು ಘಟನೆಯನ್ನು ಖಂಡಿಸಲಿಕ್ಕೆ ಸಾಗರದ ಏನು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದೆ, ಇವತ್ತು ರಸ್ತೆಯಲ್ಲಿ ಅದನ್ನ ಖಂಡಿಸಿ ರಸ್ತೆ ತಡೆ ಮಾಡಿ ಇವತ್ತು ಈ ಒಂದು ಮೆರವಣಿಗೆ ಮುಖಾಂತರ ನಾವು AC ಆಫೀಸಿಗೆ ಬಂದು ಒಂದು ಮನವಿಯನ್ನ ಸಲ್ಲಿಸಿದೀವಿ. ಈ ಒಂದು ಸರ್ಕಾರಕ್ಕೆ ನಾವು ಉಪವಿಭಾಗಗಳ ಮುಖಾಂತರ ಒಂದು ಮನವಿಯನ್ನು ಸಲ್ಲಿಸಿದೀವಿ. ಆದ್ರೆ ಈ ಒಂದು ಘಟನೆಯನ್ನ ನಾವು ಖಂಡಿಸ್ತೀವಿ. ಮತ್ತೆ ಈಗ ಸರ್ಕಾರ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಿ ತಕ್ಷಣ ಆರೋಪಿಗಳನ್ನ ಬಂಧಿಸಬೇಕು. ಮತ್ತೆ ಬಂಧಿಸಿರೋದಷ್ಟೇ ಮುಖ್ಯ ಅಲ್ಲ, ಅವ್ರಿಗೆ ಒಂದು ಕಠಿಣ ಶಿಕ್ಷೆ ಆಗಬೇಕು. ಕೊನೆಗೆ ಅವ್ರ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೇವೆ. ದಲಿತ ಮುಖಂಡ ಎಲ್ ಚಂದ್ರಪ್ಪ ಮಾತನಾಡಿ, ಕ್ಷೌರಿಕ ಒಬ್ಬ ದಲಿತ ಯುವಕನಿಗೆ ಕಟಿಂಗ್ ಮಾಡಲು ನಿರಾಕರಿಸಿದ ವಿಚಾರವಾಗಿ ಇದನ್ನೇ ನಾವು ಉಗ್ರವಾಗಿ ಖಂಡಿಸ್ತೀವಿ. ಒಬ್ಬ ದಲಿತ ಯುವಕನಿಗೆ ಕಟಿಂಗ್ ಮಾಡ್ತಕ್ಕಂಥ ಒಬ್ಬ ಆ ಕತ್ತಿಯಿಂದನೇ ಕೊಯ್ದು ಅವನಿಗೆ ಕೊಲೆ ಮಾಡಿರ್ತಕ್ಕಂಥದ್ದು ಮಾನವ ಸಮಾಜ ತಲೆ ತಗ್ಗಿಸುವಂತ ಘಟನೆ ಇದು. ಈಗ ನಮ್ಮ ಕರ್ನಾಟಕದಲ್ಲಿ ಇಂಥ ಘಟನೆಗಳಿಗೆ ಅವಕಾಶ ಕಡಿಮೆ ಇತ್ತು. ನಾವು ಉತ್ತರ ಭಾರತದ ಕಡೆ ಇಂಥ ಘಟನೆಗಳು ನಡೀತಿದ್ವು. ಅಂದ್ರೆ ಬಿಹಾರ, ಉತ್ತರ ಪ್ರದೇಶದಲ್ಲಿ ಇಂಥ ಘಟನೆಗಳು ನಡೀತಾ ಇತ್ತು. ಈಗ ಅದು ಕರ್ನಾಟಕ ರಾಜ್ಯಕ್ಕೂ ಸಹ ವಿಸ್ತರಣೆಗೊಂಡಿದೆ. ಇಂಥ ಕೃತ್ಯಗಳು ಯಾರೇ ಮಾಡಿದ್ರು ಅದನ್ನೇ ಉಗ್ರವಾಗಿ ಖಂಡಿಸ್ತಕ್ಕಂಥ ಒಂದು ಕೆಲಸ ಈ ರಾಜ್ಯದಲ್ಲಿ ನಡಿಬೇಕು. ಆದ್ರಿಂದ ಅಂತ ಒಬ್ಬ ಅನಾಹುತಕ್ಕೆ ಒಳಗಾಗಿರ್ತಕ್ಕಂಥ ಕುಟುಂಬ ಅವರಿಗೆ ಕರ್ನಾಟಕ ಸರ್ಕಾರ 1 ಕೋಟಿ ರೂಪಾಯಿ ಪರಿಹಾರ ನೀಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ, ಮತ್ತು ಕೊಲೆ ಮಾಡಿರ್ತಕ್ಕಂಥ ಕ್ಷೌರಿಕನಿಗೆ ಮರಣದಂಡನೆ ಶಿಕ್ಷೆಯನ್ನ ನೀಡಿ ಅವನಿಗೆ ಸರಿಯಾದ ಶಿಕ್ಷೆ ವಿಧಿಸಿ ಅವನ ಬೇಕಾಗಿ ವಿನಂತಿಸ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಶಿವಾನಂದ್ ಕುಗ್ವೆ, ಶಿವಪ್ಪ ಗುಡ್ಡೆಕೌತಿ, ರಾಮಣ್ಣ ಹಸಲರು, ರಂಗಪ್ಪ ಹೊನ್ನೇಸರ, ನಾರಾಯಣ ಅರಮನೆಕೇರಿ, ನಾರಾಯಣ ಗೊಳಗೋಡು, ಲಕ್ಷ್ಮಮ್ಮ ಹಿರೇಮನೆ, ಈರೇಶ್, ಮುರುಗೇಶ್, ದೇವರಾಜ್, ರವಿ ಜಂಬಗಾರು, ಈಶ್ವರ್ ಇನ್ನಿತರರು ಹಾಜರಿದ್ದರು. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.